ಎಲ್ಲರಿಗೂ ನಮಸ್ಕಾರ. ಈ ಎಲ್ಲ ಮಾಧ್ಯಮ ಮಿತ್ರರಿಗೆ ಇನ್ನೂ ಹೆಸರಿಟ್ಟಿಲ್ಲ ಚಿತ್ರದ ಮುಹೂರ್ತ ಸಮಾರಂಭಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿಂದ ಚಿತ್ರೀಕರಣ ಆರಂಭ ಆಗ್ತಾ ಇದೆ. ಕಾರಣ ಏನು ಅಂತಂದರೆ ಆಷಾಢ ಇರೋದ್ರಿಂದ ಇವತ್ತು ಪೂಜೆ ಮಾಡಬೇಡ ಅಂತ ಹೇಳಿ ನೆಕ್ಸ್ಟ್ ವೀಕಿಂದ ಒಂದೇ ಶೆಡ್ಯೂಲಲ್ಲಿ ಅಂದರೆ 2 ಶೆಡ್ಯೂಲಲ್ಲಿ ಮುಗಿಸ್ತೀವಿ. ಇದಕ್ಕೆ ಮುಖ್ಯ ಪಾತ್ರ ಬಂದ್ಬಿಟ್ಟು ತಕ್ಷವರ್ಧನ ಅಂತ ಮಾಡ್ತಾಯಿದ್ದಾರೆ. ತಕ್ಷವರ್ಧನ ತುಂಬ ಹೈಲಿ ಟ್ಯಾಲೆಂಟೆಡ್ ಪರ್ಸನ್. ಇವನ್ನ ನೋಡಿದಾಗ ಕೆಲಸ ಇದೆಯಾ, ಇವನು ನೋಡಿದಾಗ ಇವನ ಬಗ್ಗೆ ಒಂದು ಕತೆ ಮಾಡಬೇಕು ಅನ್ನಿಸ್ತು. ಅಂತ ತುಂಬ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಇರೋವಂಥ ಕತೆ ಮಾಡಿದ್ದೀನಿ. ತುಂಬ ಏನು ಹೆವಿ ಬಡ್ಜೆಟ್ಟು ಆ ಥರ ಎಲ್ಲ ಏನೂ ಇಲ್ಲ. ಇದಕ್ಕೆ ಗನ್ನಕ್ಕೆ ಕೆಲಸ ಕೊಟ್ಟಿಲ್ಲ, ಪೆನ್ನಿಗೆ ಕೆಲಸ ಕೊಟ್ಟಿದ್ದೀವಿ. ಪೆನ್ನು ತುಂಬ ಪ್ರಾಮುಖ್ಯತೆ ಇದೆ ಇದರಲ್ಲಿ. ಮತ್ತು ಶಶಿಕಲಾ ಮೇಡಮ್ ಅವರು ಅವರ ಆಶ್ರಮಕ್ಕೆ ನಾನು ಅವಾಗ ಹೋಗ್ತಾ ಇರ್ತೀನಿ, ಅಮ್ಮನ ಮಡಿಲು ಟ್ರಸ್ಟ್ಗೆ. ಅಲ್ಲಿ ಹೋದಾಗ ಅಲ್ಲಿ ಇರುವಂಥ ಒಬ್ಬ ದೇವರ ಮಕ್ಕಳು ಅಂತ ಹೇಳ್ಬೋದು ಅವ್ರಿಗೆ, ಅವ್ರ ಬಗ್ಗೆ ಒಂದು ಸಾಂಗ್ ಮಾಡಿ ಅಂತ ಹೇಳಿದರು. ನಾನು ಅಲ್ಲಿ ಹೋದಾಗ ನನಗೆ ಅಲ್ಲಿ ಒಂದು ಪಾರ್ಟಲ್ಲಿ ಇದಕ್ಕೆ ಒಂದು ಸಂದೇಶ ಇರೋವಂಥ ಒಂದು ಕಥೆಯಲ್ಲಿ ಒಂದು ಭಾಗವಾಗಿ ಮಾಡ್ತೀನಿ, ಇಲ್ಲೆಲ್ಲ ಶೂಟಿಂಗ್ ಮಾಡ್ತೀನಿ, ನಿಮ್ಮ ಸಹಕಾರ ಬೇಕು, ಆಶೀರ್ವಾದ ಬೇಕು ಅಂದಾಗ ಅವರು ಹಿಂದೆ ಮುಂದೆ ನಡೆದೆ, ಯಾವಾಗ ಬೇಕಾದರೂ ಬನ್ನಿ ಶೂಟ್ ಮಾಡಿ, ನಮ್ಮ ಕೈಲಾದ ಸಹಕಾರ ಮಾಡ್ತೀವಿ, ನಮ್ಮ ಆಶೀರ್ವಾದ ಸದಾ ನಿಮ್ಮ ತಂಡದ ಮೇಲೆ ಇರುತ್ತೆ ಅಂತ ಹೇಳಿದರು. ಅದೇ ರೀತಿ ಸ್ವಾತಿ ಅವರು ತುಂಬ ಪ್ರತಿಭಾವಂತ ಕಲಾವಿದೆ. ಮೊದಲು ನಮ್ಮ ಪ್ರಾಡ್ ಋಷಿ ಅನ್ನೋ ಸಿನಿಮಾದಲ್ಲಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಮಾಡ್ತಾ ಇದ್ದಾರೆ. ಇದಕ್ಕೆ ನಿಜವಾದ ಹೀರೋ ಅಂದರೆ ತಕ್ಷವರ್ಧನ್, ಲಿಟಲ್ ಜೀನಿಯಸ್ ಅಂತ ಹೆಸರು ಕೊಟ್ಟಿದ್ದೀವಿ ಇವರಿಗೆ. ತಕ್ಷವರ್ಧನ್ನು ಶಶಿಕಲಾ ಮೇಡಮ್ ಅವರು ಒಂದು ಮುಖ್ಯ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಅದೇ ರೀತಿ ಈ ಚಿತ್ರದ ನಿರ್ಮಾಪಕರು 5 ಜನ ಇರ್ತಾರೆ. 3 ಜನ ಬಂದಿಲ್ಲ, ತುಂಬ ಬ್ಯುಸಿ ಇರೋ ಕಾರಣದಿಂದ. ಭದ್ರಾವತಿ ಅವರವರು, ಒಬ್ಬರ ಹೆಸರು ಪ್ರದೀಪ್ ಅಂತ, ಮತ್ತು ಇನ್ನೊಬ್ಬರ ಹೆಸರು ಜೀವಿಯರ್ ಅಂತ, ಶಿವು ಅಂತ, ಮಂಜುನಾಥ್, ಹರಿಕೃಷ್ಣ, ಆಮೇಲೆ ಇನ್ನೊಬ್ಬರು ಶರಣಪ್ಪ ಅವರಂತ. ಒಂದು ಟೀಮ್ ವರ್ಕ್ ಇದು. ಏನು ಪ್ರೊಫೆಷ್ನಲ್ ಆಗಿ ಕೋಟಿಗಟ್ಟಲೆ ಖರ್ಚು ಮಾಡಿ ಏನು ಸಿನಿಮಾ ಮಾಡ್ತಾಯಿಲ್ಲ. ಈ ಸಿನಿಮಾದಿಂದ ಸಮಾಜಕ್ಕೆ ನಾವು ಏನೇ ಮಾಡಿದ್ರೂ ಕೂಡ, ನಾವು ಏನೇ ಒಂದು ಐಟಮ್ ಸಾಂಗ್ ಬರಿ ಅಂತ ಯಾರಾದರೂ ಹೇಳಿದ್ರು ಕೂಡ ಅದರಲ್ಲಿ ಸಂದೇಶ ಇರುತ್ತೆ. ಅದೇನೋ ಮೊದಲಿಂದ ಬಂದುಬಿಟ್ಟಿದೆ. ನೀವು ಇತ್ತೀಚೆಗೆ ನಮ್ಮ ಹಾಡುಗಳನ್ನೆಲ್ಲ ಕೇಳಿರ್ಬೋದು ನೀವು. ಒಳಿತು ಮಾಡು ಮನುಷ್ಯ ನೀರೋದು 3 ದಿವಸ, ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಕಾಯಕವೇ ಕೈಲಾಸ ಅಂದರು ಬಸವ, ಆಮೇಲೆ ದರ್ಶನ್ ಬಗ್ಗೆ ಮಾಡಿದ್ದು ಸುಟ್ಟರು ಗಟ್ಟಿಯಾಗು ಇಟ್ಟಿಗೆ ಅಂತೆ. ನಮ್ಮದು ಉದ್ದೇಶ ಏನಂತಂದರೆ, ನಾವು ಪೆನ್ ಹಿಡಿದು ಏನೋ ಬರೆದಾಗ ಅದರಿಂದ ದುಡ್ಡು ಬರುತ್ತೆ, ಜೀವನ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಅಕ್ಷರಗಳಿಂದ 4 ಜನ ಬದಲಾದರೆ ಅದು ನಮ್ಮ ಸಾರ್ಥಕತೆ. ಎಲ್ಲರೂ ಸಹಕಾರ ಚೆನ್ನಾಗಿದೆ. ಇದೆಲ್ಲ ಬಗ್ಗೆ ನಾನು ಹೇಳ್ಬೇಕಂದ್ರೆ ನಮ್ಮ ತಕ್ಷವರ್ಧನ್ ಬಗ್ಗೆ ಮಾತಾಡಬೇಕು. ತುಂಬ ಪ್ರತಿಭಾವಂತ. ಈ 6 ವಯಸ್ಸು, ಇವನಿಗೆ 60 ವರ್ಷದ ಒಬ್ಬ ವ್ಯಕ್ತಿಗೆ ಏನು ಬುದ್ಧಿ ಇರುತ್ತೆ ಆ ಬುದ್ಧಿ ಇವನಲ್ಲಿದೆ. ತುಂಬ ಮೆಮೊರಿ ಪವರ್ ಇದೆ. ಆಮೇಲೆ ಅವರ ತಂದೆ ತಾಯಿ ನಮಗೆ ತುಂಬ ಕೋಆಪ್ರೇಟ್ ಮಾಡ್ತಾಯಿದ್ದಾರೆ. ಇಷ್ಟು ಇವನು ಪ್ರತಿಭಾವಂತ ಆಗೋದಕ್ಕೆ ನೀವು ನೋಡಿರಬೇಕು, ರೀಲ್ಸ್ ಎಲ್ಲ ನೋಡಿರಬೇಕು. ನೋಡ್ತಾ ಇದ್ರೆ ಪದೇ ನೋಡ್ಬೇಕು ಅನಿಸುತ್ತೆ. ಇವನು ರೀಲ್ಸ್ ನೋಡಿದ್ರೆ ಎಷ್ಟು ನೋಡಿದ್ರೂ ಬೋರ್ ಆಗೋಲ್ಲ. ಇಂಥ ಒಬ್ಬನ ಇಟ್ಕೊಂಡು ಇವರೇ ನಮಗೆ ಸೂಪರ್ ಸ್ಟಾರು. ಅರ್ಧಾಯ್ತಾ? ಅಲ್ಲಿ ಎಲ್ಲರೂ ಒಳ್ಳೆ ಪ್ರತಿಭಾವಂತರು. ನಾವು ಇವಾಗ ಏನೇನು ಇವ್ರಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದಾರೆ ಎಲ್ಲ ಒಳ್ಳೆ ಕಲಾವಿದರು. ಇನ್ನು ಏನಾದರೂ ಆಮೇಲೆ ಯಾರಿಗೂ ಗೊತ್ತಿಲ್ಲ ಸ್ಟೋರಿ ಅದೆಲ್ಲ, ಏನು ಪ್ಲಾನಿಂಗ್ ಎಲ್ಲ ಯಾರಿಗೂ ಏನು ಹೇಳಿಲ್ಲ. ಪ್ಲಸ್ ನಾನು ಏನು ಹೇಳಿದ್ರು ಯಾರು ಸ್ಟೋರಿ ಕೇಳಲ್ಲ, ಏನೂ ಮಾತಾಡಲ್ಲ. ಬಂದರೆ ಬನ್ನಿ ಸಪೋರ್ಟ್ ಮಾಡಿ ಅಂದರೆ ಬಂದು ಸಪೋರ್ಟ್ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನಿಮ್ಮ ಶಶಿಕಲಾ, ನಿಮ್ಮ ಮನೆ ಮಗಳು. ರಿಷಿ ಸರು ಮೊದಲನೇದಾಗಿ ಒಂದು 20 ವರ್ಷದ ಪರಿಚಯ ನನಗವರು. ಇತ್ತೀಚೆಗೆ ಆಶ್ರಮಕ್ಕೆ, ನಮ್ಮ ಅಮ್ಮನ ಮಡಿಲು ಟ್ರಸ್ಟ್ಗೆ ಆಶ್ರಮಕ್ಕೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೊಂಥರ ಅದು ತಾಯಿ ಮನೆ ಇದ್ದಂಗೆ. ಬರ್ತಾಯಿದ್ರು ಹೋಗ್ತಾಯಿದ್ರು. ಯಾಕೆಂದರೆ ಈಗ ನಾನೊಬ್ಳು ಕಲಾವಿದೆ, ಒಂದು 600 ಸಿನಿಮಾ ಮಾಡಿದ್ದೀನಿ. ನಮ್ಮ ಡೈರೆಕ್ಟ್ರುಗಳು ನಮಗೆ ಏನು ಒಂದು ಸೀನ್ ಕೊಡ್ತಾರೆ, ಅದನ್ನು ನಾವು ಓದ್ಕೊಂಡು ನಾವು ಹೇಳಿಬಿಡ್ತೀವಿ. ಆಶ್ರಮ ಮಾಡಿದ್ಮೇಲೆ ಸತ್ಯ ಏನು ಅಂತ ಅಲ್ಲಿ ಗೊತ್ತಾಯಿತು. 600 ಸಿನಿಮಾ ಮಾಡಿದ್ದು ಬೇರೆ, ಇನ್ನೂ ಒಂದು ಜೀವನ ಇದೆ ಅಂತ ಗೊತ್ತಾಗಿದೆ ನನಗೆ ಆಶ್ರಮ ಮಾಡಿದ್ಮೇಲೆ. ಇಷ್ಟೇ ನಾವು ಜೀವನ ಅನ್ನಿಸ್ಬಿಡುತ್ತೆ. ಆಶ್ರಮಕ್ಕೆ ಒಳಗೆ ಬಂದ ಮೇಲೆ ಅವ್ರು ಎಷ್ಟೇ ಕೋಟಿಗೆ ಬದುಕಿರಲಿ, ಎಷ್ಟೇ ಬಡವ ಆಗಿರಲಿ, ಅಲ್ಲಿಗೆ ಬಂದ ತಕ್ಷಣ ಏನೂ ಇಲ್ಲ ಜೀವನ ಅಂತ ಗೊತ್ತಾಗ್ಬಿಡುತ್ತೆ. ಯಾಕೆಂದರೆ ತಂದೆ ತಾಯಿನ ಬೀದಿಲಿ ಬಿಸಾಕಿರೋರನ್ನ ನಾವು ಬಾಚಿಕೊಂಡು ಅವ್ರನ್ನ ತಪ್ಪಿಕೊಂಡು ಮುದ್ದಾಡ್ತಾ ಇದ್ದೀನಿ ಇವತ್ತು. ಯಾಕೆ ಅಂತಂದರೆ, ಇದೇ ತಂದೆ ತಾಯಿ 30 ವರ್ಷಕ್ಕೆ ಮುಂಚೆ ಅವ್ರಿಗೆ ಯಾವ ಫೋನ್ ಇಲ್ಲ, ದುಡ್ಡಿಲ್ಲ, ಕಾಸಿಲ್ಲ, ಏನೂ ಇರಲಿಲ್ಲ ಅವ್ರ ಹತ್ರ ಅವತ್ತು. ಇವತ್ತು ನಮ್ಮ ಹತ್ರ ಫೋನ್ ಇದೆ, ದುಡ್ಡಿದೆ, ಎಲ್ಲಿ ಬೇಕಾದ್ರೂ ಓಡಾಡ್ತೀವಿ, ಮಾಡ್ತೀವಿ. ಆ ತಾಯಂದಿರ ಹತ್ರ ಏನೂ ಇರಲಿಲ್ಲ. ಅದೇ ತಾಯಂದಿರು ಇವತ್ತು ಬೀದಿಲಿ ಬಿದ್ದಿದ್ದಾರೆ.
ಇದು ಒಂದು ಸಂದೇಶನ ಅವರು ನಮ್ಮ ರಿಷಿ ಸರ್ ಕೊಡ್ತಾ ಇದ್ದಾರೆ. ಏನು ಅಂದರೆ ಯಾವ ಮಕ್ಕಳು ತಂದೆ ತಾಯಿನ ಬೀದಿಗೆ ಬಿಡಬೇಡಿ, ಯಾಕೆಂದರೆ ನಿಮ್ಮನ್ನು ತುಂಬ ಕಷ್ಟಪಟ್ಟು ಸಾಕಿರ್ತಾರೆ. ಯಾಕೆಂದರೆ ಒಬ್ಬಳು ತಾಯಿ ಆಸೆ ಪಡೋದು ಏನು ಅಂತಂದರೆ ನಾನು ಸತ್ತಾಗ ನನ್ನ ಮಗ ಇರಬೇಕು ಅಂತ ಆಸೆ ಪಡ್ತಾಳೆ, ಯಾವುದೇ ತಂದೆ ತಾಯಿ ಆಗಲಿ. ಯಾಕೆಂದರೆ ಒಂದು ಗಂಡು ಫಸ್ಟು ಒಂದು ಹೆಣ್ಣಾಗಿರ್ತಾಳೆ, ಆ ಗಂಡು ಬಂದ ಮೇಲೆ ಅವಳು ತಾಯಿ ಆಗೋಕ್ಕೆ ಸಾಧ್ಯ. ಅವಳು ಯಾರೇ ಆಗಿರಲಿ ಆವಾಗ ಅವಳು ತಾಯಿ ಹಾಕ್ತಾಳೆ. ಅವ್ನು ಗಂಡ ಅವನು ಎಂಥವನೇ ಆಗಲಿ, ಕುಡುಕ ಆಗಲಿ, ಕುರುಡ ಆಗಲಿ, ಕುಂಟ ಆಗಲಿ, ಅವು ಮೂಲೆಯಲ್ಲಿ ಬಿದ್ದಿದ್ರು ಒಂದು ಹೆಣ್ಣಿಗೆ ತುಂಬ ಬೆಲೆ ಇರುತ್ತೆ. ಅವನು ಇಲ್ಲ ಅಂದರೆ ನಾಯಿಗೆ ಕರೆದು ಅನ್ನ ಹಾಕ್ತಾರೆ, ಹೆಣ್ಣಿಗೆ ಕರೆದು ಮಣೆ ಹಾಕಲ್ಲ ಯಾರು. ಈಗ ನನಗೆ ಗೊತ್ತಿರೋ ಹಂಗೆ ಅದರಲ್ಲಿ ತುಂಬ ಮಹತ್ವ ಇದೆ. ತಾಯಿ ಅನ್ನೋ ಪದ ತುಂಬ ಗೌರವ ಇದೆ, ಅಪ್ಪ ಅನ್ನೋ ಪದ ತುಂಬ ಗೌರವ ಇದೆ. ಅದಕ್ಕೆ ಇವರಲ್ಲಿ ಬರ್ತಾ ಇರೋದ್ರಿಂದ ಅಲ್ಲೆಲ್ಲವೂ ಒಂದಷ್ಟು ಇವ್ರಿಗೆ ನಿಜ ಜೀವನ ಅರ್ಥ ಆಯಿತು. ಇದೇ ಗುರುರಾಜ್ ಹೊಸಕೋಟೆ ಬಂದಿದ್ದರು, ನೀವಿರೋದಲ್ಲಿ ಇಲ್ಲೆಂಗೆ ಮಾಡ್ದಮ್ಮ ಶಶಿ ಅಂತ, ಅವರು ಅದನ್ನೇ ಕೇಳಿದ್ರು. ಯಾಕೆಂದರೆ ಇದು ತುಂಬ ಪವಿತ್ರವಾದ ಜಾಗ. ನಾವು ದೇವಸ್ಥಾನದಲ್ಲಿ ದೇವರಿಗೆ ಕೈ ಮುಗಿದ್ಬಿಟ್ಟು ಮನೆಗೆ ಬರ್ತೀವಿ, ಆದರೆ 9 ತಿಂಗಳು ಎತ್ತಿರ್ತಾಳಲ್ಲ ಆ ತಾಯಿ ಅಲ್ಲಿ ಬಿದ್ದಿರ್ತಾಳೆ. ಸುಮ್ಮನೆ ಅಲ್ಲ, ಆ ಬಸ್ರಿ ಅಂದ ತಕ್ಷಣ ಅವಳು ನೂರಾರು ಕನಸುಗಳು ಇಟ್ಕೊಂಡು, ನೂರಾರು ಆಸೆಗಳನ್ನ ಇಟ್ಕೊಂಡು, ಅಪ್ಪ ಅಮ್ಮ ಇಬ್ಬರೂ ನನಗೆ ಮಗು ಹುಡ್ತಾಯಿದೆ, ಹೆಣ್ಣಾಗಲಿ ಗಂಡಾಗಲಿ ಮಗು ಹುಡ್ತಾಯಿದೆ ಅಂತ ಸಾವಿರಾರು ಕನಸು ಕಾಣ್ತಾರೆ. ಆ ತಾಯಿ ತುಂಬ ಕಷ್ಟಪಟ್ಟು ಜೀವನನೇ ತ್ಯಾಗ ಮಾಡಿ ಮಕ್ಕಳನ್ನ ಸಾಕಿರ್ತಾಳೆ. ಆ ಮಕ್ಕಳು ದೊಡ್ಡವರಾಗೋಷ್ಟರಲ್ಲಿ ಅವಳ ಜೀವನ ಸತ್ತೋಗಿರುತ್ತೆ, ಬೇರೆ ಎಲ್ಲೂ ಆಪ್ಷನ್ನೇ ಇರಲ್ಲ ಅವಳಿಗೆ ಹೋಗೋದಕ್ಕೆ. ಎಲ್ಲೂ ಹೋಗಿ ದುಡಿಯೋದಕ್ಕೂ ಅವಳಿಗೆ ಆಪ್ಷನ್ ಇರಲ್ಲ, ಯಾಕೆಂದರೆ ಅವಳ ಮೈಯಲ್ಲಿ ಏನೂ ಇರಲ್ಲ, ಮಕ್ಕಳಿಗೋಸ್ಕರ ತ್ಯಾಗ ಮಾಡಿಬಿಟ್ಟಿರ್ತಾಳೆ. ಆವಾಗ ಅವಳು ಆಗಲ್ಲ ಅಂದಾಗ ಬೀದಿಲಿ ಬಿದ್ದಾಗ ಅವಳು ಪಡೋ ಸಂಕಟ, ನೋವು, ದುಃಖ ಇದೆಯಲ್ಲ, ಅದು ಇವರು ಹಾಡಿನ ಮುಖಾಂತರ ತೋರಿಸ್ತಾ ಇದ್ದಾರೆ.